ವಯಸ್ಸಾದವರಿಗೆ ಮಜ್ಜಿಗೆ ಕುಡಿಯಲು ಪ್ರತಿಯೊಬ್ಬರು ಹೇಳ್ತಾರೆ. ಇಷ್ಟಕ್ಕೂ ವಯಸ್ಸಾದ ಹಿರಿಯರು ಆಹಾರದಲ್ಲಿ ಏನು ಪಥ್ಯ ಮಾಡಿದರೂ ಮಜ್ಜಿಗೆ ಕುಡಿಯುವುದನ್ನು ಮಾತ್ರ ತಪ್ಪಿಸಬಾರದಂತೆ. ಹಾಗಂತ ತಜ್ಞರು ಕಂಡುಕೊಂಡಿದ್ದಾರೆ. ಮಜ್ಜಿಗೆ ಸೇವಿಸಿದಷ್ಟು ಹಿರಿಯರ ನಾಗರಿಕರಲ್ಲಿ ಅಸ್ಥಿರಂಧ್ರತೆ ಸಮಸ್ಯೆ ಕಡಿಮೆಯಾಗುತ್ತದೆ ಎಂದು ಸಂಶೋಧಕರು ಕಂಡುಕೊಂಡಿದ್ದಾರೆ. ಹಾಗಾದ್ರೆ ಅಸ್ಥಿರಂಧ್ರತೆ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ. ಎಲುಬು ಬಲ ಕಳೆದುಕೊಳ್ಳುವುದು, ಎಲುಬು ಸವೆತದಂತಹ ಸಮಸ್ಯೆಗಳಿಗೆ ಒಟ್ಟಾಗಿ ಅಸ್ಥಿರಂಧ್ರತೆ ಎನ್ನಲಾಗುತ್ತದೆ. ಸಾಮಾನ್ಯವಾಗಿ ಮಧ್ಯ ವಯಸ್ಸು ದಾಟಿದವರಲ್ಲಿ ಇಂತಹ ಸಮಸ್ಯೆ ಸಾಮಾನ್ಯ. ಹಾಗಾಗಿ ಕ್ಯಾಲ್ಸಿಯಂ ಅಧಿಕವಿರುವ ಸೇವನೆ ಉತ್ತಮ. ಮಜ್ಜಿಗೆಯಲ್ಲಿ ಕ್ಯಾಲ್ಸಿಯಂ ಅಂಶ ಅಧಿಕವಿರುವುದರಿಂದ ಹಿರಿಯರು ಈ ಪಾನೀಯವನ್ನ ಆದಷ್ಟು ಸೇವಿಸುವುದು ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು. ವಿದೇಶಿ ವೈದ್ಯರ ತಂಡ ಸಾವಿರಾರು ಮಹಿಳೆಯರು ಮತ್ತು ಪುರುಷ ಹಿರಿಯ ನಾಗರಿಕರ ಸರ್ವೆ ಮಾಡಿ ಇಂತಹದೊಂದು ಸತ್ಯ ಕಂಡುಕೊಂಡಿದೆ. ಕೇವಲ ಹಿರಿಯರಷ್ಟೇ ಅಲ್ಲದೆ ವಯಸ್ಕರು ಸಹ ಇಂದಿನಿಂದಲೇ ಮಜ್ಜಿಗೆ ಕುಡಿಯುವುದನ್ನ ಆರಂಭಿಸಿ ಮುಂಬರುವ ಮುಪ್ಪನ್ನ ತಡೆಗಟ್ಟಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಆಹ್ಲಾದಕರ ಮತ್ತು ಆರೋಗ್ಯಕರ ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಟಾಪ್ ಕನ್ನಡ ಟಿವಿ. ಟಾಪ್ ಕನ್ನಡ ಟಿವಿ ಎಲ್ಲ ಇನ್ಫಾರ್ಮೇಶನ್ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಟಾಪ್ ಕನ್ನಡ ಟಿವಿ.